ಜನರು ಒಂದು ಅಳಲು ಇಡ್ತಾರೆ. ಏನು? ಹೀಗೆ ನಮ್ಮ ಸಂಬಂಧಗಳೊಳಗೆ ಕೆಲವು ಅಡಚಣೆಗಳು ಬರ್ತಾವೆ. ಸುಮ್ಮನೆ ನಾವು ಏನೋ ಅಂದ್ಕೊಂಡಿರ್ತೀವಿ, ಅವ್ರು ಏನೋ ತಪ್ಪು ತಿಳ್ಕೊತಾರೆ. ಇಂಥ ತಪ್ಪು ತಿಳುವಳಿಕೆಯಿಂದ ನಂಬಿಕೆಯನ್ನು ಕಳ್ಕೊಂಡ್ಬಿಡ್ತಾರೆ. ಅವ ಒಬ್ಬ ವ್ಯಕ್ತಿ ಸ್ಟ್ರಾಂಗ್ ಇದ್ದ, ಶ್ರೀಮಂತ ಇದ್ದ, ಅವರ ಸ್ನೇಹಿತ ಇರಲಿ ಅಥವಾ ಸಂಬಂಧದೊಳಗೆ ಮಿತ್ರ ಇರಲಿ ಅಥವಾ ಅಳಿಯ ಅಥವಾ ಮಗ ಅಥವಾ ಯಾರು ಅಂಟ ಮಂದಿರಾಗಲಿ ಗೆಳೆಯ ಆಗಲಿ, ಈ ಥರ ಇದ್ದಾಗ ಸ್ಟ್ರಾಂಗ್ ಇದ್ದವ್ರಿಗೆ ಏನೋ ತಪ್ಪು ಕಲ್ಪನಾ ಆತಪ್ಪ ಅಂತಂದ್ರೆ ಅವರ ಸಂಘವನ್ನು ಕೂಡ ಬಿಡ್ತಾರೆ. ಅನೇಕ ತೊಂದರೆ ಅವ್ರಿಗೆ ಆಗ್ತದೆ. ಅದಕ್ಕೆ ಅವ್ರಿಗೆ ಒಂದು ಕೊರಗು, ನನಗೆ ಏನೋ ಅಂತ ಭಾವನೆ ಎತ್ತಿರಲಿಲ್ಲ, ಅವರು ತಪ್ಪು ತಿಳ್ಕೊಂಡ್ರು, ನನ್ನ ಬಗ್ಗೆ ಎತ್ತಿಕೊಂಡ್ರು. ಇದು ಗಂಡ ಐತಿ ನಡುವೆನೂ ಕೂಡ ಬರ್ತದೆ. ಪ್ರಿಯತಮ ಪ್ರೇಮಿ ಕೂಡ ಪ್ರಿಯಕರ ಅವನು ಕೂಡ ಬರ್ತದೆ. ಒಂದೇನೋ ಅಂತಾರೆ ಅಂತಿರ್ಬೇಕಾದ್ರೆ ಒಂದು ತಪ್ಪು ಕಲ್ಪನೆ ಆಗ್ಬಿಡುತ್ತೆ. ಒಂದು ಸ್ವಲ್ಪ ತಪ್ಪು ಕಲ್ಪನೆ ಆಯ್ತಲ್ಲೋ, ಅವಿಶ್ವಾಸ ಶುರು ಆಗುತ್ತೆ, ಅಪನಂಬಿಕೆ ಶುರು ಆಗುತ್ತೆ. ಆ ನಂತರ ಪ್ರೀತಿ ಕರೆಗೆ ಹೋಗ್ಬಿಡ್ತದೆ, ಇವರಿಗೆ ಹಿಂಸೆ ಆಗೋದು ಶುರು ಆಗುತ್ತೆ. ಸೊ ಇದನ್ನೆಲ್ಲ ಯಾಕೆ ಪೀಠಿಗೆ ಹಾಕ್ತೀನಪ್ಪ ಅಂದ್ರೆ, ಇಂಥ ಕೇಸ್ ಒಳಗೆ ಒಬ್ರು ನನಗೆ ಕೇಳಿದ್ದಾರೆ, ನಂದು ಏನೂ ತಪ್ಪಿರಲಿಲ್ಲ, ನಾನು ಏನೋ ಒಂದು ಅಂದ್ಬಿಟ್ಟೆ, ಅವ್ರು ಏನೋ ತಪ್ಪು ತಿಳ್ಕೊಂಡಾರ, ಅವರು ತಪ್ಪು ತಿಳ್ಕೊಂಡಿದ್ದು ಅಭಿಪ್ರಾಯ ಹೋಗಿ ನನಗೆ ಅವ್ರು ಕೂಡ ಮತ್ತೊಮ್ಮೆ ಪುನರಪಿ ಅವ್ರ ಸಂಬಂಧ ಕ್ರಿಯೇಟ್ ಆಗಬೇಕು ಅಂಥದ್ದು ಏನಾದರೂ ಗುರುಗಳೇ ನಿಮ್ಮಲ್ಲಿ ತಂತ್ರ ಇದೆಯಾ ಅಂತ ಕೇಳಿದರು. ಅದಕ್ಕೆ ನಿಮ್ಮ ಮುಂದೆ, ಯಾಕಂದರೆ ಅವ್ರದ್ದು ಇದು ಒಬ್ಬರು ಹೇಳಿರ್ಬೋದು, ಇದೇ ಒಂದು ರೀತಿಯೊಳಗೆ ಅನೇಕ ಮಂದಿಗೆ ಸಮಸ್ಯೆ ಖಂಡಿತವಾಗಿ ಆಗಿರ್ತದೆ. ಎಷ್ಟೋ ಸಾವಿರ ಜಗತ್ತು ದೊಡ್ಡದ, ಮತ್ತು ನೂರಾರು ಕೋಟಿ ಜನಸಂಖ್ಯೆದ, ನೂರಾರು ಮನಸ್ಸುಗಳು, ನೂರಾರು ಶರೀರಗಳು ಮತ್ತು ನೂರಾರು ವಿಚಿತ್ರ ಅಭಿಪ್ರಾಯಗಳು. ಅಂತ ಹೊತ್ತಿನಾಗ ತಪ್ಪು ಕಲ್ಪನೆ ಸಹಜ. ಅಂಥ ತಪ್ಪು ಕಲ್ಪನೆಯನ್ನು ಹೋಲಿಸಿ ಮತ್ತೆ ಪುನರಪಿ ಪ್ರೀತಿ ಅದು ಸ್ಥಾಪಿಸಬೇಕಾದ್ರೆ ಒಂದು ತಂತ್ರವನ್ನು, ಸರಳ ತಂತ್ರವನ್ನು ನಿಮಗೆ ಹೇಳ್ತೇನೆ. ಏನು ಮಾಡಬೇಕಪ್ಪ ಅಂತಂದ್ರೆ, ಒಂದು ಪಿರಾಮಿಡ್ ಬರಬೇಕು. ಇದು ಕೆಂಪು ಮಷೀನರ ಆಗ್ಬೋದು ಅಥವಾ ನೀಲಿ ಮಷೀನರ ಆಗ್ಬೋದು ಅಥವಾ ಕೆಂಪು ನೀಲಿ ಅಥವಾ ಹಸಿರು ಆಗ್ಬೋದು. ಈಗ ನನ್ನ ಹತ್ತಿರ ಸದ್ಯ ಕೆಂಪಿದೆ, ಕೆಂಪನ್ನು ಮಾಡ್ತಾ ಇದ್ದೇನೆ. ನಿಮ್ಮ ಹೆಸರು ಬರಿಬೇಕಿಲ್ಲ. ಉದಾಹರಣೆಗೆ ಏನು ಬಣ್ಣ ಯಶವಂತ ಅಂತ ತಿಳ್ಕೊಂಡು, ಯಶವಂತ, ಹೌದಾ? ಯಶವಂತ ಇದು ನಿಮ್ಮ ಹೆಸರು, ಹೌದಾ? ಈಗ ನಿಮ್ಮನ್ನು ಯಾರೋ ಅಪಾರ್ಥ ಮಾಡ್ಕೊಂಡಿದ್ದಾರೆ, ಕೆಳಗಡೆ ಅವ್ರ ಹೆಸರು ಬರಿಬೇಕು. ಉದಾಹರಣೆಗೆ ಅವ್ರ ಹೆಸರು ಹೆಣ್ಣು ಆಗ್ಬೋದು, ಗಂಡ ಆಗ್ಬೋದು, ನಿಮ್ಮ ಸಂಬಂಧಿಗಳಾಗ್ಬೋದು. ಅವ್ರ ಹೆಸರು ವಿಶ್ವನಾಥ ಅನ್ನೋಣ. ವಿಶ್ವನಾಥ, ಆಯ್ತಾ? ವಿಶ್ವನಾಥ. ಇವರು ತಪ್ಪು ಕಲ್ಪನೆ ಮಾಡ್ಕೊಂಡವರು. ಇವರು ಆ ತಪ್ಪು ಕಲ್ಪನೆ ಮಾಡ್ಕೊಂಡದಕ್ಕೆ ಕೊರಗು ಅಂತವ್ರು. ಒಂದು ಪಿರಾಮಿಡ್, ಆ ಪಿರಾಮಿಡ್ನ ಒಳಗಡೆ ಬಾಧಿತರ ಹೆಸರು, ಇಲ್ಲಿ ಬಾಧೆ ಆಗ್ಲಿಕ್ಕೆ ಕಾರಣವಾದಂಥವಳು ಇದು. ಏನು ಮಾಡ್ಬೇಕೀಗ ಅಂದ್ರೆ, ಒಂದು ಇನ್ಫಿನಿಟಿ ಸಿಂಬಾಲ್ ಅಂತ ಬರ್ತದೆ ಇಲ್ಲಿ. ಇವೆರಡನ್ನು ಕೂಡ್ಕೊಂಡು ಒಂದು ಉಲ್ಟಾ ಎಂಟ್ ಅಂತೀವಲ್ಲ, ಹೀಗೆ ಇನ್ಫಿನಿಟಿ ಸಿಂಬಾಲ್ ಅಂತ. ಇದಕ್ಕೆ ಅದು ಯಾವುದೇ ಕೆಲಸವನ್ನು ಸಕ್ಸಸ್ ಮಾಡಿಕೊಡ್ತದೆ. ಅಬಂಡೆಂಟ್ ಎನರ್ಜಿ ಇರ್ತದೆ. ಇದಕ್ಕೆ ಉಲ್ಟಾ ಎಂಟು ಅಂದರೆ ಹಿಂಗಾಗ್ತದೆ. ಆದ್ರೆ ಇದನ್ನು ಮಲಗಿಸಿದಾಗ ಇದಕ್ಕೆ ಇನ್ಫಿನಿಟಿ ಸಿಂಬಾಲ್ ಅಂತಾರೆ. ಈ ಸಿಂಬಾಲ್ನಾಗ ಏನೇ ಬರೆದ್ರು ಕೂಡ ಅದು ಯಶಸ್ಸಾಗ್ತದೆ. ಬರೀ ವಿಚಿತ್ರ. ಸೊ ಒಂದು ಪಿರಾಮಿಡ್, ಅಲ್ಲಿ ಮೇಲೆ ಹೆಸರು, ಕೆಳಗಡೆ ಅವ್ರ ಹೆಸರು, ಒಂದು ಇನ್ಫಿನಿಟಿ ಸಿಂಬಾಲು, ಮತ್ತು ಇಲ್ಲಿ 333 ಬರೀತೀರಿ. 333 ಅಂಕಿಯನ್ನು ಇಲ್ಲಿ ಬರೀತೀರಿ, ಹೌದಾ? ಇಲ್ಲಿ ಬರೆದಾದ್ಮೇಲೆ ಇಲ್ಲಿ ಮೇಲ್ಗಡೆ ಒಂದು ಮ್ಯಾನಿಫೆಸ್ಟ್ ಸಿಂಬಾಲ್ ಅಂತ ಬರ್ತದೆ. ಏನು ಅಪೇಕ್ಷೆ ಪಡ್ತೀವಿ ಅದೆಲ್ಲ ಸಿದ್ಧಿ ಆಗ್ತದೆ ಅಂದ್ಕೊಂಡು ಕನ್ನಡ 4 ಬರ್ದಂಗೆ ಬರೋದು. ಇದನ್ನ ಒಂದು ಟಿಕ್ ಕೊಡ್ತೀರಿ. ಇದಕ್ಕೆ ಮ್ಯಾನಿಫೆಸ್ಟಿಂಗ್ ಸಿಂಬಾಲ್ ಅಂತಾರೆ. ಇಷ್ಟು ಬರೆದು ಇದನ್ನ ನೀವು ಒಂದು ಜೋಬ್ನಗರ ಇಟ್ಕೊಳ್ಬೋದು, ವ್ಯಾಲೆಟ್ನಗರ ಇಡ್ಬೋದು, ಅಥವಾ ಒಂದು ಬಾಕ್ಸ್ನಗರ ಇಡ್ಬೋದು, ಅಥವಾ ಕಡ್ಡಿ ಪೆಟ್ಟಿಗಳಿಗೆ ಇಡ್ಬೋದು. ಇದನ್ನ ಕಡ್ಡಿ ಪೆಟ್ಟಿಗೆ ಇಟ್ಟು ಮತ್ತೆ ಸಕ್ಸಸ್ ಆಗ್ತದೆ. ಅನ್ನೋದು ಈಗ ಕೆಲವು ವಸ್ತು ಕುಡಿಸಿ ಇಟ್ಟರೆ ಮತ್ತೆ ಗಟ್ಟಿ ಪೆಟ್ಟಿಗೆ ಸಕ್ಸಸ್ ಆಗ್ತದೆ. ಅದಕ್ಕಿಂತ ಕೆಲ ಮಂದಿ ಇದಕ್ಕೆ ಜೇನುತುಪ್ಪ ಹಚ್ಚಿ ಸುಟ್ಟು ಬೂದಿಯನ್ನ ಕಾಸ್ಮಾಸ್ನ ಉಫ್ ಅಂತ ಉತ್ತರ. ಇದನ್ನ
ಇದಕ್ಕೆ ಸ್ವಲ್ಪ ಜೇನುತುಪ್ಪ ಹಚ್ತೀರಿ, ಸುಡ್ತೀರಿ. ಇದನ್ನ ಹೆಂಗೆ ಸುಡಬೇಕು? ಎಲ್ಲೋ ಎಷ್ಟೋ ಮಂದಿ ಮೇನ್ ಬತ್ತಿಗಳು ಸುಡ್ತಾರ, ಅದು ಬೇಡ. ಪಚ್ಚ ಕರ್ಪೂರದಾಗ ಸುಟ್ಟರೆ ಅದಕ್ಕೆ ಹೆಚ್ಚು ಶಕ್ತಿ ಇರ್ತದೆ. ಇದನ್ನ ಈ ಕಾಗದವನ್ನ ಸುಡಬೇಕು, ಸುಟ್ಟು ಉಫ್ ಅಂತ ಊದಬೇಕು ಹೊರಗಡೆ ಹೋಗಿ. ಅದು ಗಾಳಿ ಒಳಗೆ ಕೂಡಿ ಎಲ್ಲೋ ಬಿಡಬೇಕು. ಇದು ಆದಾಗ ಅದು ಯೂನಿವರ್ಸಿಟಿಗೆ ಮುಟ್ತದ ಅಂತಕೊಂಡು ಭಾವನೆ. ಸೊ ಇದನ್ನ ಎಷ್ಟು ದಿವಸಕ್ಕೊಮ್ಮೆ ಮಾಡ್ಬೇಕಪ್ಪ ಅಂತಂದ್ರೆ ಇದು ಕೂಡ ಸೇಮ್ 11 ದಿವಸ, 21 ದಿವಸ, 45 ದಿವಸ, 54 ದಿವಸ. ಇಷ್ಟು ಮಾಡ್ರಿ, ನೋಡ್ರಿ, ನಿಮಗೆ ಫಲಿತಾಂಶ ಹೆಚ್ಚು ಪರ್ಸೆಂಟೇಜ್ ಖಂಡಿತವಾಗಿ ಸಿಗುತ್ತೆ. ಅದು ನಿಮ್ಮ ನಂಬಿಕೆ ಆಧಾರಿತದ. ಸೊ ನೀವು ಬರೀ ಇದೊಂದು ಏನು ಇದಪ್ಪ ಹುಚ್ಚುಚ್ಚಾರ, ಇವರೆಲ್ಲ ಮೂಢನಂಬಿಕೆಯನ್ನ ಇದನ್ನ ಮಾಡ್ತಾರಪ್ಪ ಅಂತಂದ್ರೆ ನೀವು ನೋಡ್ಲಿಕ್ಕೂ ಹೋಗ್ಬೇಡಿ, ಮಾಡ್ಲಿಕ್ಕೂ ಹೋಗ್ಬೇಡಿ. ಇದೆಲ್ಲವೂ ನಂಬುಗೆ ಆಧಾರಿತ ತಾಂತ್ರಿಕ ಪ್ರಕ್ರಿಯೆಗಳದಾವ, ನೆನಪಿಡಿ. ಇದು ನಂಬುಗೆ ಆಧಾರಿತ. ಯಾರು ನಂಬಿಕೆ ಇಲ್ಲ ಮಾಡ್ಲಿಕ್ಕೇನೆ ಹೋಗ್ಬೇಡಿ. ಸುಮ್ಮನೆ ಅದರಿಂದ ಏನಾಗುತ್ತಾ, ಇವ್ರು ಬೋಗಸ್ ಹೇಳ್ತಾರಪ್ಪ ಅಂತ ಅನ್ಸುತ್ತೆ. ನಂಬಿಕೆ ಇಟ್ಟು ಮಾಡಿದ್ರೆ ಗ್ಯಾರಂಟಿ ಅದು ಸಕ್ಸಸ್ ಆಗ್ತದ. ಗುರುಗಳು ಚಲೋ ಹೇಳಿದ್ರಪ್ಪ ಅಂತ ಅನಿಸ್ತದ. ಎರಡರಲ್ಲಿ ಆಯ್ಕೆ ನಿಮ್ಮದು. ಏನನ್ನ ಆಯ್ಕೆ ಮಾಡ್ಕೊತೀರಿ, ನಂಬ್ತಿರೋ ಅಥವಾ ಅಪನಂಬಿಕೆಯಿಂದ ತಿರಸ್ಕಾರ ಮಾಡ್ತಿರೋ ನಿಮಗೆ ಬಿಟ್ಟುಕೊಟ್ಟದ್ದು. ಶ್ರೀ ಗುರುದೇವ್.